ಸ್ವಲ್ಪ ದಿನದ ಹಿಂದೆ ಸ್ಟ್ಯಾಂಪ್ ಡ್ಯೂಟಿ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ಸ್ಟ್ಯಾಂಪ್ ಪೇಪರ್ ಅಂದರೆ ಏನು, ಅದರ ಉಪಯೋಗಗಳೇನು ನೋಡಿ. ಸ್ಟ್ಯಾಂಪ್ ಪೇಪರಲ್ಲಿ ಮೂಲತಃ ಎರಡು ವಿಧ ಇದೆ. ಒಂದು ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್, ಹಾಗೆ ಇನ್ನೊಂದು ನಾನ್ ಜುಡಿಷಿಯಲ್ ಅಂತ. ಈ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಕೋರ್ಟಿನ ಒಂದು ವಿಚಾರಣೆಗೆ ಅಥವಾ ಕೋರ್ಟಲ್ಲಿ ನಡೆಯುವ ಪ್ರೊಸೀಡಿಂಗ್ಸ್ ಇದಕ್ಕೆಲ್ಲ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಯೂಸ್ ಆದರೆ, ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ನೀವು ಯಾವುದೇ ಅಗ್ರಿಮೆಂಟ್ ಮಾಡಿಸ್ಬೇಕಾದ್ರೆ ಅಥವಾ ಅಫಿಡವಿಟ್ ಮಾಡಿಸ್ಬೇಕಾದ್ರೆ ಅಥವಾ ಯಾವುದೇ ಡೀಡ್ ಮಾಡಿಸ್ಬೇಕಾದ್ರೆಲ್ಲ ಈ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ನ ಯೂಸ್ ಮಾಡಬೇಕಾಗುತ್ತೆ. ಇದು ಬೇರೆ ಬೇರೆ ಡಿನಾಮಿನೇಷನ್ ಅಂದರೆ ನೀವು ಯಾವ ಕೆಲಸಕ್ಕೆ ಯೂಸ್ ಮಾಡ್ತಿದ್ದೀರಾ ಅದಕ್ಕೆ ತಕ್ಕಂತೆ 20 ರೂಪಾಯಿ ಆಗಿರ್ಬೋದು, 50 ರೂಪಾಯಿ, 200 ರೂಪಾಯಿ, 2000 ರೂಪಾಯಿ, ಹೀಗೆ ಬೇರೆ ಬೇರೆ ಥರದ ಸ್ಟ್ಯಾಂಪ್ ಪೇಪರ್ಸ್ಗಳಿರುತ್ತೆ. ಈ ಸ್ಟ್ಯಾಂಪ್ ಪೇಪರ್ಸ್ನ ನೀವು ಗೌರ್ಮೆಂಟ್ ಅಥರೈಸ್ಡ್ ವೆಂಡರ್ಸ್ ಯಾರಿರ್ತಾರೆ ಅವ್ರ ಥ್ರೂ ಮಾತ್ರ ಪರ್ಚೇಸ್ ಮಾಡ್ಬೋದು. ಆದರೆ ನಿಮಗೆ ಒಂದು ವಿಷಯ ನೆನಪಿರಲಿ, ಸ್ಟ್ಯಾಂಪ್ ಪೇಪರ್ನ ಪರ್ಚೇಸ್ ಮಾಡಬೇಕಾದ್ರೆ ನೀವು ಅದಕ್ಕೆ ಎಕ್ಸ್ಟ್ರಾ ಯಾವುದೇ ಅಮೌಂಟ್ ಕೊಡುವ ಅವಶ್ಯಕತೆ ಇರೋದಿಲ್ಲ. ಅಂದರೆ 500 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೊಗೋತಿದ್ದೀರಾ ಅಂತಂದರೆ ವೆಂಡರ್ ಚಾರ್ಜ್ ಅಂತ ನೀವು 1 ರೂಪಾಯಿ ಸಹಿತ ಎಕ್ಸ್ಟ್ರಾ ಕೊಡುವ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಆ ಸ್ಟ್ಯಾಂಪ್ ಪೇಪರಲ್ಲೇ ಅವರ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ವಿಷಯ ನಿಮಗೆಲ್ಲ ಸಹಾಯ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನನ್ನು ಫಾಲೋ ಮಾಡಿ.